ಸ್ವಚ್ಛ ಭಾರತ್ ಸ್ವಚ್ಛ ಕರ್ನಾಟಕ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಅಭಿಯಾನ ದಯಮಾಡಿ ನಮ್ಮೊಂದಿಗೆ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಅಂತ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಈ ಬಾರಿಯ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿವಸದಂದು ಸ್ವಚ್ಛ ಭಾರತ್ನ ಕನಸು ಕಾಣ್ತಿರುವಂಥ ನಾವೆಲ್ಲರೂ ಕೂಡ ಈ ಸ್ವಚ್ಛ ಭಾರತ್ಗೆ ಕೈ ಜೋಡಿಸಬೇಕಾಗಿದೆ. ಒಂದು ಸಣ್ಣ ಧ್ಯೇಯ ಇಷ್ಟೇ, ವಾರಕ್ಕೆ 2 ಗಂಟೆಗಳ ಕಾಲ ಈ ಭಾರತವನ್ನು ಸ್ವಚ್ಛವಾಗಿಡೋದಕ್ಕೆ ನನ್ನ ಸಮಯವನ್ನು ನಾನು ಮೀಸಲಿಡ್ತೀನಿ ಅನ್ನುವಂಥ ಒಂದು ಸಣ್ಣ ಕಮಿಟ್ಮೆಂಟ್. ಅದರ ಜೊತೆಗೆ ನಾನು ಕಸ ಎಸೆಯೋದಿಲ್ಲ, ಇನ್ನೊಬ್ಬರಿಗೆ ಕಸ ಎಸೆಯಲು ಬಿಡುವುದಿಲ್ಲ. ಹಾಗೆ ಗಾಂಧೀಜಿ ಹೇಳಿದ ಮತ್ತೊಂದು ಮಾತು, ಮೊದಲು ಭಾರತ ಬದಲಾಗಬೇಕಾದ್ರೆ ನೀನು ಬದಲಾಗು ಅನ್ನುವಂಥದ್ದು. ಹಾಗೆ ಇಡೀ ಭಾರತ ಸ್ವಚ್ಛವಾಗಬೇಕಾದ್ರೆ ನಮ್ಮ ಪರಿಸರ ಸ್ವಚ್ಛವಾಗಬೇಕು, ಅದನ್ನು ನಾವು ಮಾಡಬೇಕು ಅನ್ನುವಂಥದ್ದು. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಇವತ್ತು ಈ ಅಭಿಯಾನವನ್ನು ಕೈಗೊಂಡಿದೆ. ನಮ್ಮ ಆಫೀಸ್ನ ಮುಂಭಾಗದ ರಸ್ತೆಯಾದಂಥ ಕ್ರೆಸೆಂಟ್ ರಸ್ತೆಯ ಸ್ವಚ್ಛತಾ ಕಾರ್ಯಕ್ಕೆ ನಮ್ಮ ಸಂಸ್ಥೆಯ CEO ಇಂದ ಹಿಡಿದು ಬಹುತೇಕ ಎಲ್ಲ ಸಿಬ್ಬಂದಿ ಇವತ್ತು ಪೊರಕೆ ಹಿಡಿದು ಆ ರಸ್ತೆಯನ್ನು ಕ್ಲೀನ್ ಮಾಡೋದಕ್ಕೆ ನಿಂತಿದ್ದಾರೆ. ಬಹುತೇಕ ರಸ್ತೆ ಈಗ ಸ್ವಚ್ಛವಾಗಿದೆ. ಹಾಗಿದ್ರೆ ಅಲ್ಲಿ ಅವರು ಅದನ್ನು ಕರ್ತವ್ಯ ಅಥವಾ ಕೆಲಸ ಅಂತ ಮಾಡ್ತಾ ಇಲ್ಲ, ಅದನ್ನು ಸಂಭ್ರಮ ಅಂತ ಮಾಡ್ತಿದ್ದಾರೆ. ಆ ಸಂಭ್ರಮದ ಇನ್ನಷ್ಟು ಮಾಹಿತಿಯನ್ನು ನನ್ನ ಕಲೀಗ್ ಪ್ರತಿಮಾ ಕೊಡ್ತಾರೆ. ಓವರ್ ಟು ಪ್ರತಿಮಾ. ಎಸ್ ರಾಘು, ಸ್ವಚ್ಛ ಭಾರತ ಸ್ವಚ್ಛ ಕರ್ನಾಟಕ ಆಂದೋಲನವನ್ನ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಜಂಟಿಯಾಗಿ ಆಯೋಜಿಸಿರುವಂತದ್ದು. ಈಗಾಗಲೇ ಆಂದೋಲನ ಆರಂಭವಾಗಿ ಸ್ವಚ್ಛತಾ ಕಾರ್ಯ ಬರದಿಂದ ಸಾಗ್ತಾ ಇದೆ. ಸುವರ್ಣ ನ್ಯೂಸ್ನ ಎದುರುಗಡೆ ಇರುವಂತಹ ರಸ್ತೆ ಕ್ರೆಸೆಂಟ್ ರಸ್ತೆಯಲ್ಲಿ ಬೆಳಗಿನಿಂದಲೂ ಪೊರಕೆ ಹಿಡಿದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವಂತಹ ಸಿಬ್ಬಂದಿ ಈಗಾಗಲೇ ಆಲ್ಮೋಸ್ಟ್ ಸ್ವಚ್ಛಗೊಳಿಸಿದ್ದಾರೆ ಅಂತ ಅನ್ಬೋದು. ಪಳ ಹೊಳಿತಾ ಇದೆ ರಸ್ತೆ. ಬಹುಶಃ ಕ್ರೆಸೆಂಟ್ ರಸ್ತೆ ಹೀಗೆ ಕಾಣಿಸ್ತಿರ್ಲಿಲ್ವೇನೋ ನಿತ್ಯವೂ, ಆದರೆ ಇವತ್ತಿನ ಆಂದೋಲನದಿಂದಾಗಿ ಆ ಸ್ವಚ್ಛತೆಯಲ್ಲಿ ಕಂಡು ಬರ್ತಾ ಇದೆ ಶುಚಿಯಾಗಿರುವಂಥದ್ದು. ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಜಂಟಿಯಾಗಿ ಆಯೋಜಿಸಿರುವಂತಹ ಈ ಅಭಿಯಾನದಲ್ಲಿ ಕನ್ನಡಪ್ರಭದ ಸಿಬ್ಬಂದಿಗಳು ಕೂಡ ಬಂದಿರುವಂಥದ್ದು. ಸಹ ಸಂಪಾದಕರಾದಂತಹ ರಾಧಾಕೃಷ್ಣ ಬಡ್ತಿಯವರು ನಮ್ಮ ಜೊತೆ ಇದ್ದಾರೆ. ಈ ಅಭಿಯಾನದಲ್ಲಿ ಪೆನ್ನು ಹಿಡಿಯುವ ಕೈಯಲ್ಲಿ ಪೊರಕೆ ಹಿಡಿದು ಹೇಗೆ ಅನಿಸ್ತಾ ಇದೆ ಅಂತ ಬನ್ನಿ ಅವ್ರನ್ನೇ ಕೇಳೋಣ. ಸರ್, ಆಂದೋಲನದಲ್ಲಿ ಭಾಗಿಯಾಗಿ ಹೇಗೆ ಅನಿಸ್ತಾ ಇದೆ? ಇಲ್ಲ, ನಿಜಕ್ಕೂ ಒಂದು ರೀತಿಯ ಉತ್ಸಾಹ, ಹುಮ್ಮಸ್ಸು ಮತ್ತು ಒಂದು ತೃಪ್ತಿ ನಮ್ಮಲ್ಲಿ ಮನೆ ಮಾಡ್ತಾ ಇದೆ. ನಮ್ಮ ರಸ್ತೆಗಳು ಇವೇನಾ ಅನ್ನುವಂಥ ಒಂದು ಆನಂದ, ಪುಳಕಗಳು ಆಶ್ಚರ್ಯದೊಂದಿಗೆ ಒಡಮೂಡ್ತಾ ಇದೆ. ನಿಜವಾಗಿಯೂ ಪ್ರತಿದಿನ ನಮ್ಮ ರಸ್ತೆಗಳು ಇದೇ ರೀತಿಯಲ್ಲಿ ಸ್ವಚ್ಛಗೊಂಡಿದ್ರೆ ಅಥವಾ ನಮ್ಮ ಪರಿಸರ ಸುಂದರವಾಗಿದ್ದರೆ ನಿಜವಾಗಿಯೂ ನಮ್ಮ ಜೀವನೋತ್ಸಾಹ ದಿನವಿಡೀ ಮಾಡುವಂಥ ಕೆಲಸಕ್ಕೆ ಇನ್ನಷ್ಟು ಇಮ್ಮಡಿಯಾದಂಥ ಉತ್ಸಾಹ ತುಂಬುತ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಪ್ರತಿನಿತ್ಯ ಈ ರಸ್ತೆಯಲ್ಲಿ ಓಡಾಡ್ತಾ ಇರ್ತೀರಿ ಸರ್, ಆದರೆ ಇವತ್ತಿನ ದಿನ ನಾವು ಸ್ವಚ್ಛಗೊಳಿಸ್ತಾ ಇದ್ವಿ. ಸ್ವಚ್ಛವಾದ ಮೇಲೆ ಈ ರಸ್ತೆಯನ್ನು ನೋಡ್ತಾ ಇದ್ರೆ ನಿತ್ಯ ನಮ್ಮ ಎಲ್ಲ ಜನರು ಕೂಡ ಮುಂದಾಗಿ 1-2 ಗಂಟೆಗಳ ಕಾಲ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛಗೊಳಿಸುವಲ್ಲಿ ಮುಂದಾದರೆ ನಿತ್ಯವೂ ಸ್ವಚ್ಛವಾದಂತಹ ಭಾರತವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತಾ ಸರ್? ಖಂಡಿತ. ನನಗನ್ಸೋದು ಏನು ಅಂತಂದರೆ, ಇದಕ್ಕಾಗಿ ಪ್ರತ್ಯೇಕವಾದಂಥ ಸಿಬ್ಬಂದಿ ಅಥವಾ ಸರ್ಕಾರವನ್ನು ಅವಲಂಬಿಸುವ ಬದಲು ನಾವು ವಾಸ ಮಾಡುವ, ನಾವು ಕೆಲಸ ಮಾಡುವಂಥ ಪರಿಸರವನ್ನು ನಮ್ಮ ಜೊತೆಯಲ್ಲಿ ನಾವು ಸ್ವಚ್ಛಗೊಳಿಸ್ಕೊಳ್ತಾ ಹೋದರೆ ತನ್ನಿಂತಾನೇ ಇಡೀ ಭಾರತ, ಪ್ರತಿಯೊಬ್ಬ ಪ್ರಜೆಯೂ ಸಹ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದರೆ ಇಡೀ ಭಾರತ ಸ್ವಚ್ಛ ಸುಂದರವಾಗಿರಲಿಕ್ಕೆ ಸಾಧ್ಯ. ಮೋದಿಯವರ ಪರಿಕಲ್ಪನೆ ಏನಿದೆಯಲ್ಲ, ಇದು ಅಕ್ಷರಶಃ ಅನುಷ್ಠಾನಗೊಳ್ತಾ ಇದೆ. ಇದು ಒಂದು ದಿನದ ಕೆಲಸ ಮಾತ್ರ ಆಗದೆ ಪ್ರತಿ ದಿನದ ಪ್ರಕ್ರಿಯೆಯಾಗಿ ಅಥವಾ ದಿನಚರಿಯ ಭಾಗವಾಗಿ ಒಡಮೂಡಿದರೆ ಹೆಚ್ಚು ಅರ್ಥಪೂರ್ಣ ಅಂತ ನನಗನ್ನಿಸ್ತಾ ಇದೆ. ಎಷ್ಟು ಅರ್ಥಪೂರ್ಣವಾದಂತಹ ಅಭಿಯಾನಕ್ಕೆ ಮುಂದಾಗಿದೆ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್. ಹಾಗೆಯೇ ಯಾವತ್ತೂ ಕೂಡ ವರದಿ ಮಾಡುವುದರಲ್ಲಿ ಭರದಿಂದ ಸಾಕ್ತಾ ಇರ್ತಾರೆ ಮುತ್ತೂರವರು. ಸೊ ಇವತ್ತು ಏನನ್ನಿಸ್ತಾ ಇದೆ ಮೂರೂರವರಿಗೆ ಈ ಸ್ವಚ್ಛತಾ ಆಂದೋಲನದಲ್ಲಿ ಭಾಗಿಯಾಗಿ ವರದಿಗಾರಿಕೆ ಎಷ್ಟೇ ಚಾಲೆಂಜಿಂಗ್ ಅನ್ನಿಸ್ತಿದೆಯಾ? ಚಾಲೆಂಜಿಂಗ್ ಏನಿಲ್ಲ, ಇದೆಲ್ಲ ನಾವು ಯಾವಾಗಲೂ ಮಾಡಬೇಕಾದಂಥ ಕೆಲಸ. ಆದರೆ ಅಟ್ಲೀಸ್ಟ್ ಈಗ ಪ್ರಧಾನಿಯವರು ಅದನ್ನು ನಮ್ಮ ಮನಸ್ಸೊಳಗೆ ತುಂಬಿದ್ದಾರೆ. ನಾವಾಗೇ ಮಾಡಬೇಕಿತ್ತು. ಈಗ ಅವರು ಹೇಳಿಬಿಟ್ಟಾದರೂ ನಮ್ಮ ಮನಸ್ಸಲ್ಲಿ ಅದನ್ನು ಬಿತ್ತಿದ್ದಾರೆ. ಅಟ್ಲೀಸ್ಟ್ ನಮ್ಮ ದೇಶದ ಒಂದು 10% 20% ಪ್ರಜೆಗಳು ಈ ರೀತಿ ಕೆಲಸ ಮಾಡಿದ್ರೂ ನಮ್ಮ ದೇಶ ಎಷ್ಟೋ ಸ್ವಚ್ಛ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಎಸ್, ಸ್ವಚ್ಛ ಭಾರತಕ್ಕೆ ಮುಂದಾಗಿರುವಂಥದ್ದು ಎಲ್ಲ ಸಿಬ್ಬಂದಿ. ಹಾಗೆಯೇ ನಮ್ಮ ಸಂಪಾದಕರಾದಂತಹ KVN ಸ್ವಾಮಿ ಅವರಿದ್ದಾರೆ. ಸರ್, ಹೇಗನ್ನಿಸ್ತಾ ಇದೆ ಈ ಸ್ವಚ್ಛತಾ ಆಂದೋಲನದಲ್ಲಿ ಭಾಗಿಯಾಗಿ ತಮಗೆ? ಒಬ್ಬ ಭಾರತೀಯ ಪೊರಕೆ ಹಿಡಿದ್ರೆ ದೇಶ ಸ್ವಚ್ಛ ಆಗುತ್ತೆ ಅನ್ನೋದು ಗಾಂಧೀಜಿಯವರ ಮಾತು. ಸೊ ಆ ಮಾತಿನಂತೆ ಇವತ್ತು ಗಾಂಧಿ ಜಯಂತಿ ಎಂದು ಅವರ ಮಾತನ್ನು ಸಾಕಾರಗೊಳಿಸಬೇಕು ಅನ್ನುವಂಥ ಪ್ರಧಾನಿ ಮೋದಿಯವರ ಒಂದು ಕನಸನ್ನು ಜನರ ಬಳಿಗೆ ತಗೊಂಡೋಗಬೇಕು ಅನ್ನೋದು ಸುವರ್ಣ ನ್ಯೂಸ್ ಆಶಯ. ಹಾಗಾಗಿ ಸುವರ್ಣ ನ್ಯೂಸ್ ಈ ಅಭಿಯಾನವನ್ನು ಕೈಗೊಂಡಿದೆ. ಈ ಅಭಿಯಾನದಲ್ಲಿ ನಾವೇ ಈಗ ಇವತ್ತು ಪೊರಕೆ ಹಿಡಿದಿರೋದು ನನಗಂತೂ ಖುಷಿ ತಂದಿದೆ. ಇದೇ ರೀತಿ ನಮ್ಮ ಈ ಅಭಿಯಾನ ಸಾರ್ಥಕ ಆಗಬೇಕು ಅಂದರೆ ಪ್ರತಿ ಊರಿನಲ್ಲೂ, ಪ್ರತಿ ಗಲ್ಲಿಯಲ್ಲೂ, ಪ್ರತಿ ಬೀದಿಯಲ್ಲೂ ಎಲ್ಲರೂ ಪೊರಕೆ ಹಿಡಿಬೇಕು. ಮತ್ತು ಆ ಮೂಲಕ ಅವರವರ ಪ್ರದೇಶವನ್ನು ಸ್ವಚ್ಛಗೊಳಿಸಬೇಕು. ಮತ್ತು ಇದು ಇವತ್ತಿನ ದಿನಕ್ಕಷ್ಟೇ ಸೀಮಿತ ಆಗಿದೆ. ಇಡೀ ವರ್ಷ ಈ ರೀತಿಯ ಸ್ವಚ್ಛತಾ ಆಂದೋಲನವನ್ನು ನಮ್ಮ ಮನಸ್ಸಿನಲ್ಲಿ ನಾವು ತುಂಬ್ಕೋಬೇಕು ಅನ್ನೋದು ಸುವರ್ಣ ನ್ಯೂಸ್ನ ಆಶಯ. ಎಸ್, ಎಲ್ಲ ರೀತಿಯಲ್ಲಿ ಎಲ್ಲ ವರದಿಗಾರರು ಕೂಡ ಇಲ್ಲಿ ಒಟ್ಟಾಗಿ ಮಾಡ್ತಾ ಇರುವಂಥದ್ದು. ಯಾವತ್ತು
ಮೈಗಂತೂ ಯಾರಿಗೆ ಎಸ್, ಇಲ್ಲಿ ನಾವು ನೋಡ್ತಿರುವಂಥದ್ದು ಸುವರ್ಣ ನ್ಯೂಸ್ ಮುಂಭಾಗದ ರಸ್ತೆ, ಇದು ಕ್ರೆಸೆಂಟ್ ರಸ್ತೆ. ಈ ರಸ್ತೆಯಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಸುವರ್ಣ ನ್ಯೂಸ್ ಸಿಬ್ಬಂದಿ ಹಾಗೂ ಕನ್ನಡಪ್ರಭದ ಸಿಬ್ಬಂದಿಗಳು ಕೈ ಜೋಡಿಸಿದ್ದಾರೆ. ನಮ್ಮ ಚಾನೆಲ್ನ CEO ಆದಿಯಾಗಿ ಬಹುತೇಕ ಎಲ್ಲ ಸಿಬ್ಬಂದಿಗಳು ಇವತ್ತು ಈ ಸ್ವಚ್ಛತಾ ಆಂದೋಲನದಲ್ಲಿ ಕೈಗೊಂಡಿರುವುದು. ಈಗಾಗಲೇ ಗಾಂಧೀಜಿಯವರ ಮಾತನ್ನು ನಮ್ಮ ಸಂಪಾದಕರಂಥ ಸ್ವಾಮಿಯವರು ನೆನಪಿಸಿಕೊಂಡ್ರು. ಒಬ್ಬ ಭಾರತೀಯ ಪ್ರಜೆ ಪರಕೆ ಹಿಡಿದು ಒಂದಷ್ಟು ಕನಿಷ್ಠ ಹೊತ್ತು ಈ ದೇಶವನ್ನು ಗುಡಿಸಿದ್ರೆ ಅಥವಾ ಈ ದೇಶದ ಕೆಲವು ಭಾಗಗಳನ್ನು ಸ್ವಚ್ಛ ಮಾಡಿದ್ರೆ ಈ ದೇಶ ಪರಿಪೂರ್ಣವಾಗಿ ಸ್ವಚ್ಛ ಆಗಲಿಕ್ಕೆ ತುಂಬ ದಿವಸದ ಕಾಲಾವಕಾಶವೇನು ಬೇಕಿಲ್ಲ ಅನ್ನುವಂಥದ್ದು. ಆ ಮಾತು ನಿಜ ಅನಿಸ್ತಾ ಇದೆ. ನಾವು ಹಿಂದೆಂದೂ ನೋಡಿರದ ಆ ಕ್ರೆಸೆಂಟ್ ರಸ್ತೆಯನ್ನು ಇವತ್ತು ನೋಡ್ತಾ ಇದ್ದೀವಿ. ಆ ರಸ್ತೆ ಎಷ್ಟು ಚಂದವಾಗಿ ಹೊಳಿತಾ ಇದೆ ಅಂದರೆ ಆ ರಸ್ತೆಯಲ್ಲಿ ನಡೆದಾಡೋಕ್ಕೆ ಬೇಜಾರಾಗಬೇಕು, ಅಷ್ಟು ಸೊಗಸಾಗಿ ಆ ರಸ್ತೆ ಇವತ್ತು ಮೂಡಿ ಬಂದಿರೋದು. ಅಂದರೆ ಒಂದು ಸ್ವಚ್ಛತೆ ಅನ್ನುವಂಥದ್ದು ಇಡೀ ದೇಶದ ಒಟ್ಟಂದವನ್ನೇ ಬದಲಿಸಬಲ್ಲದು ಅನ್ನೋದಕ್ಕೆ ಈ ಸ್ವಚ್ಛತಾ ಅಭಿಯಾನದಿಂದ ಇದು ಸಾಬೀತಾಗಿರುವಂಥದ್ದು. ಆದ್ದರಿಂದ ಇಡೀ ದೇಶಕ್ಕೆ ಇವತ್ತು ಪ್ರಧಾನಿ ಸ್ವಚ್ಛತಾ ಅಭಿಯಾನಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಆ ಆಂದೋಲನಕ್ಕೆ ನಾವು ಕೂಡ ಕೈ ಜೋಡಿಸಿದ್ದೇವೆ. ನಮ್ಮೊಂದಿಗೆ ನೀವು ಕೂಡ ಕೈ ಜೋಡಿಸಿ. ಮೈಗಂತೂ ಯಾರಿಗೆ ಬರ್ತಾರೆ ಲೈವ್ ಮಾತಾಡ್ತಾರೆ. ಎಸ್, ಒಂದಿಡೀ ಒಂದು ಸಮೂಹ ಮನಸ್ಸು ಮಾಡಿದ್ರೆ ಎಂತಹ ಬದಲಾವಣೆ ಸಾಧ್ಯ ಅಂತ ನಾನಾಗಲೇ ಹೇಳಿದೆ. ನಮ್ಮ ಈ ಸುವರ್ಣ ವಾಹಿನಿಯ ಮುಂದಿರುವ ಕ್ರೆಸೆಂಟ್ ರಸ್ತೆ ಹಿಂದೆಂದೂ ಇರದಂತೆ ಇವತ್ತು ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಒಂದು ಮಧುವಣಗಿತ್ತಿಯಂತೆ ತಾನೇ ಸಿಂಗರಿಸಿಕೊಂಡು ನಿಂತಿರುವಂಥದ್ದು. ಇದಕ್ಕೆ ಕಾರಣ ನಮ್ಮ ಸುವರ್ಣ ನ್ಯೂಸ್ ವಾಹಿನಿಯ ಸಿಬ್ಬಂದಿ ಮತ್ತು ಕನ್ನಡಪ್ರಭದ ಸಿಬ್ಬಂದಿ. ಹಾಗೆ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯ ಬೀದಿಗಳನ್ನು ಸ್ವಚ್ಛದಕ್ಕೆ ಪಣವನ್ನು ತೊಡಿ, ನಿಮ್ಮ ಆಫೀಸ್ನ ಮುಂದೆ ಸ್ವಚ್ಛವಾಗಿಡುವಂಥ ಪಣವನ್ನು ತೊಡಿ. ಆಗ ಇಡೀ ಭಾರತ ಸ್ವಚ್ಛ ಆಗಬಹುದು ಅನ್ನೋ ಕಲ್ಪನೆ. ಇನ್ನಷ್ಟು ಸುದ್ದಿ ಇದೆ, ಇನ್ನಷ್ಟು ಮಾತು, ಕಾಳಜಿ ಎಲ್ಲವೂ ಇದೆ. ಒಂದು ಪುಟ್ಟ ಬ್ರೇಕ್ ನಂತರ